ಲೋಕಸಭಾ ಚುನಾವಣೆ ರಂಗೇರ್ತಿದೆ ದಿನದಿಂದ ದಿನಕ್ಕೆ. ಇದೀಗ ಮೈಸೂರು ಭಾಗದಲ್ಲಿ ಬಹಳ ಮುಖ್ಯವಾಗಿ ಏನು ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೋಸ್ಕರವಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಕೂಡ ಪಣ ತೊಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ಇಷ್ಟು ದಿನಗಳಿಂದ ಎಲ್ಲೊಂದು ಕಡೆ ಜೆಡಿಎಸ್ ನಾಯಕರು ಕಾಣಿಸ್ಕೊಳ್ತಿರಲಿಲ್ಲ ಅಂತಕ್ಕಂಥ ಮಾತು ಇತ್ತು. ಸೊ ಅದಕ್ಕೆ ತೆರೆ ಎಳೆಯಲಿಕ್ಕೆ ಇವತ್ತು ಜೆಡಿಎಸ್ ಕಾರ್ಯಕರ್ತರು ಮತ್ತೆ ನಾಯಕರ ಮೀಟಿಂಗ್ ಅನ್ನು ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಮಾಡಿದೆ. ಈ ಒಂದು ಖಾಸಗಿ ಮೀಟಿಂಗ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾದಂತಹ ಎಚ್ ವಿಶ್ವನಾಥ್ ಅವರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ರೆ ಮೈತ್ರಿ ಅಭ್ಯರ್ಥಿಯ ಗೆಲುವಿಗಾಗಿ? ಮೈತ್ರಿ ಗೆಲ್ಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನಾವೆಲ್ಲ ಮುಖಂಡರುಗಳೆಲ್ಲ ಇಲ್ಲಿ ಕೂತಿದ್ದೇವೆ. ಮೈಸೂರಿನ ಉಸ್ತುವಾರಿ ಸಚಿವರಾದ ಜಿ ಟಿ ದೇವೇಗೌಡರು, ಕೊಡಗು ಉಸ್ತುವಾರಿ ಸಚಿವರಾದ ಸಾರಾ ಮಹೇಶ್ ಅವರು, ನಮ್ಮೆಲ್ಲ ಜಿಲ್ಲಾಧ್ಯಕ್ಷಗಳು, ಬ್ಲಾಕಿನ ಅಧ್ಯಕ್ಷಗಳು, ಪ್ರಮುಖರು, ಚುನಾಯಿತ ಪ್ರತಿಗಳ ಸಮೇತ ಜೆಡಿಎಸ್ ಪಕ್ಷ ನಾವೆಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಿ ನಾವು ಮೈತ್ರಿ ಧರ್ಮದ ಪಾಲನೆ ಆಗಬೇಕು, ಮೈತ್ರಿ ಪಕ್ಷದ ಕ್ಯಾಂಡಿಡೇಟ್ ಗೆಲ್ಲೇಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಏನು ತೀರ್ಮಾನ ಆಗಿದೆ ದೊಡ್ಡವರು ಅದನ್ನು ಜಾರಿ ಮಾಡಬೇಕು ಅಂತ. ಸರ್, ಪ್ರಚಾರ ಯಾವ ರೀತಿ ಇರುತ್ತೆ ಸರ್ ಮುಂದಿನ ದಿನಗಳಲ್ಲಿ? ಪ್ರಚಾರ ಇಬ್ಬರು ಒಟ್ಟಿಗೆ ಮಾಡ್ತೀವಿ, ಎರಡೂ ಪಕ್ಷಗಳು ಕೂಡ ಒಟ್ಟಿಗೆ ಸೇರಿ ಪ್ರಚಾರ ಮಾಡ್ತೀವಿ, ಒಟ್ಟಿಗೆ ಸೇರಿ ಎಲ್ಲ ರೀತಿಯಲ್ಲೂ ಕೂಡ ಮುಂದುವರಿತೀವಿ. ಸರ್, ಕಳೆದ ವಿಧಾನಸಭೆಯಲ್ಲಿ ಒಂದಷ್ಟು ಜೆಡಿಎಸ್ ಮತ್ತೆ ಕಾಂಗ್ರೆಸ್ಗೆ ಈ ಭಾಗದಲ್ಲಿ ನೇರವಾಗಿ ಒಂದು ಫೈಟ್ ಇದ್ದಂಥದ್ದು. ಸೊ ಆ ಹಿನ್ನೆಲೆಯಿಂದ ಎಲ್ಲೊಂದು ಕಡೆ ಕಾರ್ಯಕರ್ತರು ಇನ್ನೂ ಕೂಡ ಒಂದಷ್ಟು ಅಸಮಾಧಾನದಲ್ಲಿದ್ದಾರೆ, ಕಾಂಗ್ರೆಸ್ ಅವ್ರ ಜೊತೆ ಹೋಗ್ಲಿಕ್ಕೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಅದಕ್ಕೆ ಪೂರಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಸೊ ಇದ್ರ ಬಗ್ಗೆ ಇದೆ ನಿಜ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಎದುರ ಬದುರ ನಿಂತು ಫೈಟ್ ಆಯಿತು. ಆದರೂ ಕೆಲವು ಗೆದ್ದು, ಕೆಲವರು ಸೋತರು, ಏನೋ ಆಯಿತು. ಮತ್ತು ತಕ್ಷಣದಲ್ಲೇ ನಾವು ಮೈತ್ರಿ ಸರ್ಕಾರ ರಚನೆ ಆಯಿತು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೇರಿ ಒಟ್ಟಿಗೆ ಜೆಡಿಎಸ್ ಮುಖ್ಯಮಂತ್ರಿ, ಕಾಂಗ್ರೆಸ್ ಉಪಮುಖ್ಯಮಂತ್ರಿಗಳಾಗಿ 10 ತಿಂಗಳಿಂದನೂ ಕೂಡ ಇವತ್ತು ಚೆನ್ನಾಗಿ ಸರ್ಕಾರ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಮಧ್ಯೆ ಲೋಕಸಭಾ ಚುನಾವಣೆ ಬಂದಿದೆ. ಇದನ್ನು ಕೂಡ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಮೈತ್ರಿ ಧರ್ಮದ ಪರಿಪಾಲನೆಯನ್ನು ಮಾಡಿ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಶತಪ್ರಯತ್ನ ಮಾಡ್ತೀವಿ. ಅಲ್ಲ ಸರ್, ಈಗ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರ್ತಕ್ಕಂಥದ್ದು. ಸೊ ಜೆಡಿಎಸ್ನವರು ಈಗ ಈ ಒಂದು ರೀತಿಯಾಗಿರ್ತಕ್ಕಂಥ ನಿರ್ಧಾರ ತಡವಾಗಿ ತಗೊಳ್ತಾ ಇದ್ದಾರಾ? ಯಾಕೆ, ಏನಾಯ್ತು ಅಂತ? ಏನು ತಡನೂ ಇಲ್ಲ, ಏನು 18ನೇ ತಾರೀಕು ಇರುವಂಥದ್ದು. ಸೊ ಹಾಗೆ ಈಗಾಗಲೇ ಒಂದೊಂದು ರೌಂಡ್ ಹೋಗಿ ಬಂದಿದ್ದಾರೆ. ಈಗ ಹುಣಸೂರಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರೆಲ್ಲ ಒಟ್ಟಿಗೆ ಹೋಗಿ ಬಂದಿದ್ದಾರೆ. 8ನೇ ತಾರೀಕು ಎರಡೂ ಪಾರ್ಟಿ ಮೀಟಿಂಗ್ ಕರೀತಾ ಇದ್ದೀವಿ. 7ನೇ ತಾರೀಕು ಜಾಯಿಂಟ್ ಪ್ರೆಸ್ ಮೀಟಿಂಗ್ ಇದೆ ಇಲ್ಲಿ. ಸೊ ಹಾಗೆ ಕೆಲಸ ಪ್ರಾರಂಭ ಆಗ ಹೋಗ್ತಕ್ಕಂಥದ್ದು, ನಡೀತಾ ಇದೆ ಕೆಲಸ. ಥ್ಯಾಂಕ್ ಯು ಸರ್. ಇದಿಷ್ಟು ಏನು ಜೆಡಿಎಸ್ ರಾಜ್ಯಾಧ್ಯಕ್ಷರಾದಂಥ ಎಚ್ ವಿಶ್ವನಾಥ್ ಅವರ ಮಾತುಗಳು. ಏನಪ್ಪಾ ಅಂತಂದ್ರೆ ಕಳೆದ ಚುನಾವಣೆಯಲ್ಲಿ ಒಂದಷ್ಟು ಅಸಮಾಧಾನಗಳಾಗಿರ್ತಕ್ಕಂಥ ಸಹಜ. ಸೊ ಎಲ್ಲವನ್ನೂ ಸರಿಪಡಿಸಿಕೊಂಡು ಮೈತ್ರಿ ಅಭ್ಯರ್ಥಿಯ ಗೆಲುವಿಗಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅವರು ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ, ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋದ್ರಲ್ಲಿ ನಿರತರಾಗ್ತೀವಿ ಅಂತಕ್ಕಂಥ ಮಾತುಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿಘ್ನೇಶ್ ಜೊತೆ ಲಕ್ಷ್ಮೀಪತಿ, ಫಾಸ್ಟ್ ನ್ಯೂಸ್, ಮೈಸೂರು.